ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಅಶ್ವಿನಿ ದುಡ್ಡನ್ನು ನೋಡಿಬಿಟ್ಟು ಅವಳು ದುಡ್ಡನ್ನು ತೊಗೊಂಡು ಬರ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಆಚೆಯಿಂದ ಶ್ರವಣ ಸಹ ಬಂದುಬಿಟ್ಟು ನೋಡಿದಾಗ ಶಾಕ್ ಆಗಿಬಿಟ್ಟು ಅಶ್ವಿನಿ ಹಾಗೆ ಶ್ರವಣ ನೋಡಿಕೊಂಡು ನಿಂತ್ಕೊಬಿಡ್ತಾಳೆ. ಏನು ಮಾತಾಡಬೇಕು ಅಂತ ಗೊತ್ತಾಗ್ದೇ ಏನೇನೋ ಮಾತಾಡ್ತಾ ಇರ್ತಾಳೆ. ಅಲ್ಲ ಅಪ್ಪ, ನೀವು ಎಷ್ಟು ಒಳ್ಳೆಯವರು, ಈ ಥರ ಎಲ್ಲ ಬಿಟ್ಟೋಗ್ತಾರಪ್ಪ, ದುಡ್ಡು ಯಾರಾದರೂ ಬಂದು ಕತ್ಕೊಂಡ್ರೆ ಏನಪ್ಪ ಮಾಡೋದು ಅಂತ ಪ್ಲ್ಯಾನ್ ಮಾಡಿ ಯೋಚನೆ ಮಾಡಿ ಹೇಳ್ತಿರ್ಬೇಕಾದ್ರೆ ಶ್ರವಣ್ ನಗಾಡ್ತಾ ಇರ್ತಾನೆ. ಏನು ಮಗಳೇ ಈ ಥರ ಅಂತಿದ್ಯಾ? ಏನಾದರೂ ದುಡ್ಡು ಬೇಕು ಅಂತ ತೊಗೊಂಡ್ರೆ ನಮ್ಮನೆಯವರೇ ತಾನೇ ತೊಗೊಳ್ಳೋದು, ಅದರಲ್ಲೂ ನಮ್ಮನೆಯವ್ರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ತೊಗೊಂಡ್ರು ನನಗೇನು ಬೇಜಾರಿಲ್ಲ ಅನ್ಬೇಕಾದ್ರೆ ಅಪ್ಪ ಆಗಲ್ಲಪ್ಪ, ನಾನು ಹೇಳಿದ್ದು ಅಕಸ್ಮಾತ್ ಹೊರಗಡೆಯಿಂದ ಕಳ್ಳ ಬಂದರೆ ತೊಗೊಳಕ್ಕೆ ಈಸಿ ಆಗುತ್ತಲ್ವ, ಈ ಥರ ಎಲ್ಲ ಇಷ್ಟೊಂದು ಥರ ದುಡ್ಡಿಟ್ಟು ಡೋರ್ ಓಪನ್ ಮಾಡಿ ಹೋಗ್ತಾರಪ್ಪ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಶ್ರವಣ್ ನಗಾಡ್ತಾ ಇರಬೇಕಾದ್ರೆ ಅಶ್ವಿನಿ ಹೇಳ್ತಾ ಇರ್ತಾಳೆ, ಅಪ್ಪ ಏನು ಗೊತ್ತಾ, ನಾನು ಸ್ವಲ್ಪ ದುಡ್ಡು ತೊಗೊಂಡು ನಿಮಗೆ ತಿಳಿ ಹೇಳೋಣ ಅಂತ ಅಂದ್ಕೊಂಡೆ, ಅಷ್ಟೊತ್ತಿಗೆ ನೀವೇ ಬಂದುಬಿಟ್ರಿ, ನನ್ನನ್ನು ನೀವು ತಪ್ಪು ತಿಳ್ಕೊಂಡಿಲ್ಲ ಅಲ್ವಪ್ಪ ಅಂದಾಗ, ಚೇಚೆ ಇಲ್ಲ ಕಂದ, ನಾನು ಆ ಥರ ಏನು ತಗೊಂಡಿಲ್ಲ, ತಪ್ಪನ್ನು ತಿಳ್ಕೊಂಡಿಲ್ಲ, ನೀನು ದುಡ್ಡು ತೊಗೊಂಡು ನನಗೇನು ಬೇಜಾರಿಲ್ಲ ಅಂತ ಹೇಳ್ತಾ ಇರ್ತಾನೆ. ಮತ್ತು ಶ್ರವಣ್ ಹೇಳ್ತಾ ಇರ್ತಾನೆ, ನಿನ್ನನ್ನು ನಾನು ಬರೀ ಮಗಳೇ ಅಂತ ಬಾಯಿ ಮಾತಿಗೆ ಅನ್ನಲ್ಲಮ್ಮ, ಮನಸಾರೆ ಅಂತೀನಿ, ಈಗೇನು ನೀನು ಹೇಳ್ದಂಗೆ ನಾನು ನಡ್ಕೋಬೇಕು ಅಷ್ಟೇ ತಾನೇ ಅಂದಾಗ, ಹ್ಞೂ ಅಪ್ಪ, ನಾನು ಆಶ್ರಮದಲ್ಲಿ ಬೇರೆ ಬೆಳೆದಿದ್ನಲ್ವ, ನನಗೆ ಅದಕ್ಕೆ ಆ ಥರ ಅನ್ನಿಸ್ತು ಅಂದಾಗ, ಪರವಾಗಿಲ್ಲ ಕೊಡು ದುಡ್ಡು ಅಂತ ದುಡ್ಡನ್ನ ಇಸ್ಕೊಂಡು ಈ ಕಡೆ ಲಾಕ್ ಮಾಡಿಬಿಟ್ಟು ಬೀರನ್ನ ಕೀನ ತೊಗೊಂಡು ಇಟ್ಕೊಬಿಡ್ತಾನೆ. ಈ ಕಡೆ ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬರಲಿಲ್ವ ಅಂತ ಬೇಜಾರು ಮಾಡಿಕೊಂಡು ಅಶ್ವಿನಿ ಹಾಗೆ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಸದಾನಂದ್ ಮತ್ತು ಅಜಿತ್ತು ಬೇರೆ ವಿಷಯದಲ್ಲಿ ಹೊರಟು ಹೋಗ್ತಾ ಇರಬೇಕಾದ್ರೆ ಭೂಮಿಗೆ ಕಾಲ್ ಮಾಡಿ ರಾಣನ ಮನೆ ತಲುಪಿದ್ರ ಅಂತ ಕೇಳ್ತಿರ್ಬೇಕಾದ್ರೆ ಈ ಕಡೆ ಸತ್ಯನ ಭೂಮಿ ರಾಣನ ಮನೆ ತಲುಪಿರ್ತಾರೆ. ಹೌದು ಸಾಹೇಬ್ರೆ, ನಾವಿಬ್ಬರು ತಲುಪಿದ್ದೀವಿ, ಇನ್ನೇನು ಕಾಲೋನಿ ಜನಗಳು ಬರ್ತಾರೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನೀವು ಆ ಕಡೆ ರಾಣನ ನೋಡ್ಕೊಳ್ಳಿ ಅಂತ ಅಂದಾಗ ಐ ಲೈಕ್ ಯು ಅಂತ ಹೇಳ್ತೇನೆ. ಏನಂದ್ರೆ ಸಾಹೇಬ್ರೆ ಅಂತ ಕೇಳ್ತಾ ಇರಬೇಕಾದ್ರೆ, ನಿನ್ನ ಹಠ ಚಲನ ನಾನು ಮೆಚ್ಚಿದೆ, ಅದಕ್ಕೋಸ್ಕರ ಐ ಲೈಕ್ ಯು ಅಂತ ನಿನಗೆ ಹೇಳಿದೆ, ನಿನಗೇನು ಅನ್ನಿಸ್ತು ಅಂತ ಅನ್ಬೇಕಾದ್ರೆ, ಮೊದಲು ರಾಣನ ಅರೆಸ್ಟ್ ಮಾಡಿ ಇಲ್ಲಿ ಸಾಕ್ಷಿನ ನಾವು ಇದು ಮಾಡ್ತೀವಿ, ಆಮೇಲೆ ನಿಮಗೆ ಬಂದು ನನಗೇನು ಅನ್ನಿಸ್ತು ಅಂತ ಹೇಳ್ತೀನಿ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ನೀವು ತಲೆ ಕೆಡಿಸ್ಕೊಬೇಡಿ, ಅವ್ರ ಅಪ್ಪನಿಗೆ ಇವಳು ಸಾಕ್ಷಿ ಹೇಳಬೇಕು, ಆ ರೀತಿ ನಾನು ಮಾಡ್ತೀನಿ, ನೀವು ರಾಣನ ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ಸರಿ ಆಯಿತು ಹುಷಾರಂತ ಹೇಳ್ಬಿಟ್ಟು ಮತ್ತೆ ಫೋನ್ ಕಟ್ ಮಾಡ್ತಾನೆ. ಇನ್ನೊಂದು ಕಡೆ ಭೂಮಿ ಸಾಕ್ಷಿ ಮನೆ ಹತ್ರ ಹೋಗ್ತಾ ಇರ್ತಾಳೆ. ಹಾಗೆ ಸಾಕ್ಷಿ ಬೇಕು ಅಂತಲೇ ಅವಳು ಪಿ ಎ ಹತ್ರ ಕಾಲ್ ಮಾಡಿಸಿ ಸತ್ಯನ ಜೊತೆ ಹೇಳಿಸ್ತಾ ಇರ್ತಾಳೆ. ಇದೇನಿದು ಸಾಕ್ಷಿ ಇಷ್ಟೊತ್ತಿನಲ್ಲಿ ಕಾಲ್ ಮಾಡ್ತಾ ಇದ್ದಾಳಲ್ಲ ಅಂತ ಸತ್ಯನ ಫೋನ್ ರಿಸೀವ್ ಮಾಡ್ತಾ ಇರಬೇಕಾದ್ರೆ ಹೇಳ್ತಾ ಇರ್ತಾಳೆ, ಸರ್ ಏನು ಗೊತ್ತಾ, ಈ ಥರ ಸಾಕ್ಷಿ ಅವರು ಬಿದ್ದುಬಿಟ್ಟಿದ್ದಾರೆ, ತಲೆ ಸುತ್ತಿ ಬಿದ್ದಿದ್ದಾರೆ ಸರ್, ಪ್ಲೀಸ್ ಬನ್ನಿ, ಡಯಲಲ್ಲಿ ನಿಮ್ಮದೇ ಲಾಸ್ಟ್ನೇ ನಂಬರ್ ಇದ್ದಿದ್ದು, ಅದಕ್ಕೋಸ್ಕರ ಮಾಡಿದೆ ಅಂತಂದಾಗ, ನೀವು ಯಾರು ಅಂತ ಕೇಳಿದಾಗ ಪಕ್ಕದ ಮನೆಯವರು ಅಂತ ಹೇಳ್ತಾ ಇರ್ತಾಳೆ. ಸರಿ, ನೀವು ಆಂಬುಲೆನ್ಸಲ್ಲಿ ಕಳಿಸ್ಬಿಡಿ ಬೇಗ, ಆದಷ್ಟು ಬೇಗ ನಾನು ಬರ್ತೀನಿ, ಲೊಕೇಶನ್ನ ಸೆಂಡ್ ಮಾಡಿ ಅಂತ ಈ ಕಡೆ ಸತ್ಯನ ಹೊರಟೋಗೋಕ್ಕೆ ರೆಡಿ ಆಗ್ತಾ ಇರ್ತಾನೆ. ಈ ಕಡೆ ಸಾಕ್ಷಿ ಹೇಳ್ತಾ ಇರ್ತಾಳೆ, ಇವಾಗ ನೋಡು ಆ ಭೂಮಿನೂ ಮತ್ತು ಆ ಕಾಲೋನಿ ಜನಗಳ ಕಥೆಗಳನ್ನ ಏನು ಮಾಡ್ತೀನಿ ಅಂತ ತನ್ನ ಮನಸ್ಸಲ್ಲಿ ಅಂದ್ಕೊಂಡು ಗನ್ ಇಟ್ಕೊಂಡು ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ರಾಣ ಡ್ರಿಂಕ್ಸ್ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಫ್ರೆಂಡ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಗೌಡ್ರು ಬರ್ತೀನಿ, ಏನ್ರಿ ಗೌಡ್ರೆ ಊರಿಗೆ ಹೋಗ್ತೀನಿ ಅಂತ ಅಂದವರು ಇಲ್ಲೇ ಇದ್ದೀರಾ ಅಂತ ಹೇಳ್ತಾ ಇರಬೇಕಾದ್ರೆ, ಏನಿಲ್ಲ ಯಜಮಾನ್ರೆ, ನಮ್ಮೂರಿನೊಬ್ಬ ಪಾರ್ಟಿ ಬಂದಿದ್ದಾನೆ, ಅವನಿಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ, ಜಮೀನದು ಎಲ್ಲ ಪತ್ರ ಹಿಡ್ಕೊಂಡು ನಿಮ್ಮ ಹತ್ರ ಸಾಲ ಕೊಡಿಸಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೋತಿದ್ದ, ಅದಕ್ಕೆ ಕರ್ಕೊಬಂದೆ ಅಂತ ಅಂದಾಗ, ಪಾರ್ಟಿ ಹೆಂಗಿದ್ದಾನೆ ಅಂತ ಕೇಳಿದಾಗ ರಾಣ ಹೇಳ್ತಾ ಇರ್ತಾನೆ. ರಾಣ ಕೇಳ್ತಿರ್ಬೇಕಾದ್ರೆ ಈ ಕಡೆ ಗೌಡ್ರು ಹೇಳ್ತಾ ಇರ್ತಾರೆ, ಪಾರ್ಟಿ ಏನೋ ಸೂಪರು ಸರ್, ಕೊಡ್ಬೋದು ಅಂತ ಅಂದಾಗ ಕರ್ಕೊಬೋಗಿ ಅಂತ ಅಂದಾಗ ಗೌಡ್ರು ಅಪ್ಪಾರೆ ಅಂತ ಅಜಿತ್ನು ಸದಾನಂದನು ಕೂಕ್ಕೊಂಡು ಹೋಗ್ಕೊಂಡು ಒಳಗಡೆ ಕರ್ಕೊಬರ್ತಾ ಇರ್ತಾನೆ. ಈ ಕಡೆ ಅಜಿತ್ ಒಳಗಡೆ ಬಂದ ತಕ್ಷಣ ರಾಣ ಅವ್ರನ್ನ ನೋಡಿ ಏನು ಅಜಿತ್ ಅಂತ ಕಂಡೆ ಹಿಡಿಯೋದಲ್ಲ, ಅವನು ಮಾರು ವೇಷದಲ್ಲಿ ಬಂದು ಒಳಗಡೆ ಕೂತ್ಕೊಂಡಾಗ ಇವನು ಅಸಹ್ಯಾಗಿದ್ದಾನಲ್ಲ ಅಂತ ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ. ಬಲು ಚೆನ್ನಾಗಿತ್ತು ಕಣ್ರಿ ನಿಮ್ಮ ಮನೆ ಅಂತ ಹೇಳ್ತಾ ಇರಬೇಕಾದ್ರೆ, ಸರ್ ಇವ್ರು ನಮ್ಮೂರವರು, ಇವ್ರ ಹೆಸರು ಅಂತ ಹೇಳ್ತಾ ಇರಬೇಕಾದ್ರೆ ಬಸ್ಸಿಂಗ್ ಪಾಟೀಲ್ರು ಕಣ್ರಿ, ನಾನೇ ಶರಣ್ರಿ ಅಂತ ಕೈ ಮುಗಿತಾ ಇರಬೇಕಾದ್ರೆ ರಾಣ ಮಾತ್ರ ಗುರಾಯಿಸ್ಕೊಂಡು ಅವ್ರನ್ನ ನೋಡ್ತಾ ಇರ್ತಾನೆ. ಈ ಕಡೆ ಸದಾನಂದ್ ಛತ್ರ ಹಿಡ್ಕೊಂಡು ಹಾಗೆ ನಿಂತ್ಕೊಂಡಿರ್ತಾನೆ. ಮತ್ತೆ ನಮಸ್ಕಾರ ರೀ ಕೋಣ ಅವ್ರೆ ಅಂತ ಅಂದಾಗ, ಅಯ್ಯೋ ಇವ್ರ ಹೆಸರು ಕೋಣ ಅಲ್ಲ, ಇವ್ರ ಹೆಸರು ರಾಣ ಅವರು ಅಂತ ಅನ್ಬೇಕು, ರಾಣ ಅಂತ ಹೇಳ್ತಿರ್ಬೇಕಾದ್ರೆ, ಓ ಹೌದಾ, ನನಗೆ ಸ್ವಲ್ಪ ಕಿವಿ ಕೇಳಿಸಲ್ರಿ, ವಯಸ್ಸಾಯ್ತಲ್ಲ, ಹೌದಾ ಸರಿ ರಾಣ ಅವ್ರೆ ಅಂತ ಅಂದಾಗ, ಸಿಂಗಲ್ ರಾಣ ಅಂತ ಅಂದಾಗ, ಸರಿ ಆಯಿತು ನಮಸ್ಕಾರ ರೀ ಸಿಂಗಲ್ ರಾಣ ಅವ್ರೆ ಅಂತ ಕೈ ಮುಗಿದು ಸೇಮ್ ವಯಸ್ಸಾದ ರೀತಿ ಅಜಿತ್ತು ಮಾತಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಅಜಿತ್ತು ಹೇಳ್ತಾ ಇರ್ತಾನೆ, ಮನೆ ಒಳಗಡೆ ಬಂದ್ರೂ ಸಹ ಕೊಡೆನ ಇಟ್ಕೊಂಡಿದ್ಯಾ, ಇಳಿಸೋ ದಣ್ಣನ ಮಗನೆ ಅಂತ ಹೇಳ್ತಾ ಇರಬೇಕಾದ್ರೆ, ಸಾರಿ ತಪ್ಪಾಯ್ತು ಕಣ್ರಿ ಯಜಮಾನ್ರೆ ಅಂತ ಹೇಳ್ತಿರ್ಬೇಕಾದ್ರೆ ರಾಣನಿಗೆ ಡೌಟ್ ಬಂದು, ಈ ವಾಯ್ಸ್ನೆಲ್ಲೋ ಕೇಳಿದಿನಲ್ಲ ಅಂತ ಇರಬೇಕಾದ್ರೆ, ನೋಡ್ರಿ ಅಪ್ಪ, ಕರೆ ಅಂದರೆ ನೀವು ನಮ್ಮೂರಲ್ಲೂ ಸಹ ಹೀಗೆ ಅಂತಾರೆ, ಎಲ್ಲರೂ ಸಹ ಹೀರೋ ಹೀರೋಯಿನು ಥರ ಹೋಲಿಸ್ತಾರೆ, ನೀನು ತುಂಬ ಚಲೋ ಇದೆಯಾ ಅಂತ ಹೇಳ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತಾನೆ.
ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ, ನಾನು ಈ 60 ವರ್ಷದಲ್ಲಿ ಪ್ರಾಯನಾಗಿ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಹೈವೇ ರೋಡಲ್ಲಿ ನಮ್ಮದು ತುಂಬ ಜಮೀನಿದೆ, ಅದನ್ನು ನಾನು ಮಾರಬೇಕು ಅಂತ ನಿಮ್ಮ ಹತ್ರ ಬಂದಿದ್ದೀನಿ. ಒಂದು 5 ಲಕ್ಷ ಹತ್ತತ್ರ ಒಂದು ಕುಂಟೆಗೆ ಹೋಗುತ್ತೆ ಕಣ್ರಿ. ನನಗೆ ಒಂದು 50 ಲಕ್ಷ ನಂದು ಡಾಕ್ಯುಮೆಂಟ್ ಎಲ್ಲ ನೀವು ಇಟ್ಕೊಂಡು ನನಗೆ ಒಂದು 50 ಲಕ್ಷ ದುಡ್ಡು ಕೊಟ್ಬಿಟ್ರಿ. ಪೆಕ್ಕರ್ ನನ್ನ ಮಗನೇ ಕೊಡ್ಲಾ ಕಾಗದದ ಪೇಪರ್ ಎಲ್ಲನೂ ಅಂತ ಅಂದಾಗ ಸದಾನಂದ ಸರಿ ಅಪ್ಪಾರೆ ಕೊಡ್ತೀನಿ ಅಂತ ಕೊಡ್ತಾ ಇರ್ತಾನೆ. ಈ ಕಡೆ ಸದಾನಂದ ಡಾಕ್ಯುಮೆಂಟ್ ಕೊಡೋಕೆ ಹೋಗ್ಬೇಕಾದ್ರೆ ಆ ಕಡೆ ಗೌಡ್ರು ಕೊಡ್ರಿಲ್ಲ, ನಾನು ನೋಡ್ತೀನಿ, ನೀವು ಅಲ್ಲೇ ನಿಂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಡಾಕ್ಯುಮೆಂಟ್ ಎಲ್ಲ ನೋಡ್ತಾ ಇರಬೇಕಾದ್ರೆ ಅಜಿತ್ ಕನ್ಸನ್ನೇ ಮಾಡ್ತಾ ಇರ್ತಾನೆ. ಆವಾಗ ನೋಡಿ ಸಾಹೇಬ್ರೆ, ಎಲ್ಲ ಕರೆಕ್ಟಾಗಿದೆ, ನೀವು ಇವರಿಗೆ ದುಡ್ಡನ್ನ ಕೊಟ್ಬಿಡಿ, ನಾವು ಲೇಔಟ್ ಮಾಡ್ಬೋದು, ಈ ಥರ ತುಂಬ ಚೆನ್ನಾಗಿದೆ ಜಾಗ ಅಂತ ಗೌಡ್ರು ಹೇಳ್ತಾ ಇರಬೇಕಾದ್ರೆ ಅದನ್ನು ನಂಬಿ ರಾಣ ಒಳಗಡೆ ಹೋಗ್ಬಿಟ್ಟು ಅಮೌಂಟ್ ತಗೊಬಂದ್ಬಿಟ್ಟು ಬ್ಯಾಗಲ್ಲಿ ಇಡ್ತಾನೆ. ಇದರಲ್ಲಿ 5 ಕೋಟಿ ಇದೆ, ಬೇಕಾದರೆ ಎಣಿಸ್ಕೊಳ್ಳಿ ಅಂತ ಅಂದಾಗ, ಏನ್ರಿ ಯಜಮಾನ್ರೆ ಇಷ್ಟನ್ನು ಸಹ ನೀವು ನಗದು ರೂಪದಲ್ಲೇ ಕೊಡ್ತೀರಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಅವನು ಶೂಟ್ ಎಲ್ಲನೂ ಮಾಡ್ಕೋತಾ ಇರ್ತಾನೆ. ಆಮೇಲೆ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ, ಅಲ್ಲ ಕಣ್ರಿ, ಇಷ್ಟೊಂಥರ ದುಡ್ಡು ನಗದು ರೂಪದಲ್ಲಿ ಕೊಡೋದು ಬದಲು ಅದೇನೋ ಹೇಳ್ತಾರಲ್ರಿ, ಬ್ಯಾಂಕಿಗೆ ಹೋಗಿ ಕೊಟ್ಟರೆ ದುಡ್ಡು ಕೊಡ್ತಾರಲ್ಲ ಅದನ್ನು ಕೊಡ್ರಿ, ಏನ್ಲ ಮಗ್ನೇನು ಬೇಕಾದರೆ ಸದಾನಂದ ಅವ್ರು ಹೇಳ್ತಾ ಇರ್ತಾರೆ, ಚಕ್ರಿ ಇಂದಾಗ ಅದನ್ನು ಕೊಟ್ಟರೆ ಚೆನ್ನಾಗಿರ್ತಿತ್ತು ಅಲ್ವೇನ್ರಿ ಅಂತ ಅನ್ಬೇಕಾದ್ರೆ ರಾಣ ಕೋಪ ಮಾಡ್ಕೊಂಡು, ರೀ ಗೌಡ್ರೆ, ನನ್ನ ವ್ಯವಹಾರ ಎಲ್ಲ ಇವ್ರಿಗೆ ಗೊತ್ತಿಲ್ವೇನ್ರಿ, ಹೇಳ್ದಲೇ ಕರ್ಕೊಂಡ್ಬಂದಿದ್ದೀರಾ ಅಂತ ಕೋಪ ಮಾಡ್ಕೊತಾ ಇರ್ತಾನೆ. ಆಗ ಮತ್ತೆ ರಾಣ ಹೇಳ್ತಾ ಇರ್ತಾನೆ, ನನ್ನ ವ್ಯವಹಾರನೇ ಹೀಗೆ ಆಯಿತಾ, ನಾನು 5 ಕೋಟಿನ ಯಾರಾದರೂ ಬ್ಯಾಂಕಲ್ಲಿ ಇಟ್ಟು ಕೊಡೋಕ್ಕಾಗುತ್ತಾ, ನಾನು ಕೊಡೋದೇ ಹೀಗೆ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ, ಒಂದು ಕೆಲಸ ಮಾಡಿ, ಒಂದು ವಾರ ಬೇಕಾದರೆ ಟೈಮ್ ತೊಗೊಳ್ಳಿ, ನೀವು ಬ್ಯಾಂಕಲ್ಲಿ ಹಾಕ್ಬಿಟ್ಟು ನನಗೆ ಸ್ವಲ್ಪನೇ ಕೊಡಿ, ನನಗೆ ಬ್ಲ್ಯಾಕ್ ಮನಿ ಬೇಡ, ವೈಟ್ ಮನಿನೇ ಕೊಡಿ ಅಂತ ಕೇಳ್ತಾ ಇರ್ತಾನೆ. ಆಗ ರಾಣ ಹೇಳ್ತಾ ಇರ್ತಾನೆ, ನನ್ನ ಹತ್ರ ವ್ಯವಹಾರನೇ ಹೀಗೆ, ಇಷ್ಟ ಇದ್ದರೆ ಇರಿ, ಕಷ್ಟ ಆದರೂ ಹೋಗಿ ಆಯಿತಾ, ದಾರಿ ತಪ್ಪಿ ಬಂದಿದ್ದೀರಿ ಅಂತ ಅನಿಸುತ್ತೆ, ಹೊರಡ್ರಿ ಇಲ್ಲಿಂದ ಅಂತ ಹೇಳ್ತಾ ಇರಬೇಕಾದ್ರೆ, ಓ ಹೌದಾ ಸರಿ ಶರಣ್ರಿ ರಾಣ ಸಾಹೇಬ್ರೆ, ನಿಮ್ಮನ್ನು ಭೇಟಿ ಮಾಡಿ ನನಗೆ ತುಂಬ ಖುಷಿ ಆಯಿತು, ನಾವಿನ್ನು ಹೊರಡ್ತೀವಿ ಅಂತ ಅಜಿತ್ ಕೈ ಮುಗಿತಾ ಇರ್ತಾನೆ. ಗೌಡ್ರ, ನಾವು ಹೊರಡ್ತೀವಿ ಅಂತ ಹೇಳಿದಾಗ, ಮಗನೇ ತಗೋ ಇಸ್ಕೋ ಫೈಲ್, ನಾವು ಹೋಗೋಣ, ಜಾಸ್ತಿ ದೂರ ನಾವು ಕಾರಲ್ಲಿ ಓಡಾಡಿದರೆ ಸೊಂಟ ನಾವೆಲ್ಲ ಬರುತ್ತೆ ಅಂತ ಆ್ಯಕ್ಟಿಂಗ್ ಮಾಡ್ಕೊಂಡು ಈ ಕಡೆ ಅಜಿತ್ ಹೊರಟೋಗ್ತಾ ಇರಬೇಕಾದ್ರೆ ರಾಣ ಹೇಳ್ತಾ ಇರ್ತಾನೆ, ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಇಂಥದ್ನೆಲ್ಲ ಕರ್ಕೊಬರ್ತಿರಲ್ರಿ ಗೌಡ್ರೆ, ಹೋಗ್ರಿ ಅಮೌಂಟ್ನೆಲ್ಲ ಒಳಗಡೆ ಇಡಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಅಂತ ಇವನು ದುಡ್ಡೆಲ್ಲ ತೊಗೊಂಡು ಒಳಗಡೆ ಇಡಕ್ಕೆ ಹೋಗ್ತಿರ್ಬೇಕಾದ್ರೆ ಯೋಚನೆ ಮಾಡಿಕೊಂಡು ಡ್ರಿಂಕ್ಸ್ ಮಾಡಿಕೊಂಡು ಕೂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಇಲ್ಲಿ ಭೂಮಿ ರೂಮಿಗೆ ಬಂದುಬಿಟ್ಟು ಅಶ್ವಿನಿ ನೋಡ್ತಾ ಇರ್ತಾಳೆ, ಅಲ್ಲಿ ಸ್ವೆಟರು ಮತ್ತು ಸೀರೆ ಎಲ್ಲ ಚೆಲ್ಲಾಡಿರೋದನ್ನು ನೋಡಿಬಿಟ್ಟು ಆ ಸ್ವೆಟರ್ ಇಟ್ಕೊಂಡು ಹೇಳ್ತಾ ಇರ್ತಾಳೆ, ನೋಡ್ತಾ ಇರ್ತಾಳೆ. ಅದನ್ನು ಶ್ರವಣ್ ಪ್ರೀತಿಯಿಂದ ಅವತ್ತು ಭೂಮಿಗೆ ಅಂತ ಕೊಟ್ಟಿದ್ದನ್ನು ನೋಡಿ ನೆನೆಸ್ಕೊಂಡು ಕೋಪ ಮಾಡ್ಕೋತಾ ಇರ್ತಾಳೆ. ಮತ್ತೆ ಸ್ವೆಟರ್ ನೋಡ್ಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಈ ಮುದುಕಿ ನನಗೆ ಅಂತ ಇಷ್ಟ ಅಂತ ಕೈಯಾರೆ ಎಣ್ತಿದ್ರೆ ಈ ಶ್ರವಣ್ ಹೋಗಿ ಆ ಟೀ ಅಂಗಡಿಯೊಳಗೆ ಕೊಟ್ಬಿಟ್ನಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದಿನ ಸ್ವೆಟರ್ ಹಾಕ್ಕೊಂಡು ಭೂಮಿ ಅಜಿತ್ ಜೊತೆ ಹೊರಗಡೆ ಹೋದಾಗ ಅಲ್ಲಿ ಅಜಿತ್ ತೊಡೆ ಮೇಲೆ ಕೂತ್ಕೊಂಡು ಹೇಳ್ತಾ ಇರ್ತಾಳೆ, ರೀ ಹೊಸ್ದಾಗಿ ಮದುವೆ ಆದವ್ರಿಗೆ ಈ ವೆದರ್ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಅನ್ಬೇಕಾದ್ರೆ, ಹೌದು ಈ ವೆದರು, ಮಳೆ, ನೀನು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಅಲ್ಲ ನೀನು ಹಾಕೊಂಡ್ಮೇಲೆ ಈ ಸ್ವೆಟರ್ಗೆ ಅಂದ ಬಂತ ಅಥವಾ ಈ ಸ್ವೆಟರ್ನಿಂದ ನಿನಗೆ ಅಂದ ಬಂತ ಗೊತ್ತಿಲ್ವಲ್ಲ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ಈ ಮಳೇಲಿ ನೀನು ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ, ಅದರಲ್ಲೂ ತುಂಬ ಚಳಿ ಆಗ್ತಿದೆ ಅಂತ ಕಿಸ್ ಮಾಡೋಕ್ಕೆ ಅಂತ ಹೋಗ್ತಾ ಇರೋದು ಇದೆಲ್ಲ ಕನಸಾಗಿರುತ್ತೆ. ಅವಾಗ ಅಶ್ವಿನಿ ನೋ ಅಂತ ಕೇಳ್ಬಿಡ್ತಾಳೆ, ಇದೆಲ್ಲ ಇಷ್ಟ ತನಕ ನಡೆದಿದ್ದು ಕನಸ, ನಿಂತಿದ್ದ ಜಾಗದಲ್ಲೆಲ್ಲ ಕನಸು ಕಾಣಂಗೆ ಮಾಡಿಬಿಟ್ಲಲ್ಲ ಭೂಮಿ ಅಂತ ಬೈಕೋತಾ ಇರ್ತಾಳೆ. ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅಜ್ಜಿ ನನಗೋಸ್ಕರ ಹಿಡಿದ ಸ್ವೆಟರ್ನ ರೋಜಾ ಹೂವಿನ ಥರ ಹೀರೋಯಿನ್ ಥರ ಕೂತ್ಕೊಂಡು ಹಾಕ್ಕೊಂಡು ಟೀ ಕುಡಿಲಿ ಅಂತ ಅಲ್ವಾ ಶ್ರವಣ್ ಕೊಟ್ಟಿದ್ದು ಅಂತ ಬೈತಾ ಇರ್ತಾಳೆ. ಮತ್ತೆ ಸ್ವೆಟರ್ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ, ಸ್ವೆಟರ್ ಏನಿದ್ದು ನನಗೆ ದಕ್ಕಬೇಕಿದ್ದು ಅಂದರೆ ಮನಸ್ವಿನಿಗೆ, ಸದ್ಯಕ್ಕೆ ನಾನೇ ಮನಸ್ವಿನಿ, ಇದೇನಿದ್ರು ನನಗೆ ದಕ್ಕಬೇಕು, ನನಗೆ ಸಿಗಲಿಲ್ಲ ಅಂತ ಅಂದರೆ ಇದು ಭೂಮಿ ಕೈಗೆ ಸಿಗಬಾರ್ದು, ಆ ರೀತಿ ಮಾಡ್ತೀನಿ ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಭೂಮಿ ಕಾಲೂರು ಜನಗಳನ್ನೆಲ್ಲೂ ಸಹ ಕರ್ಕೊಬಂದು ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೂ ಹೋರಾಟ, ಗೆಲ್ಲೋವರೆಗೂ ಹೋರಾಟ ಅಂತ ಈ ಕಡೆ ಹೋರಾಡ್ತಾ ಇರಬೇಕಾದ್ರೆ ಈ ಕಡೆ ಬಾಡಿಗಾರ್ಡು ಸಹ ಸುಮ್ಮನೆ ನಿಂತಿರ್ತಾರೆ. ಆದರೆ ಒಳಗಡೆ ಮಾತ್ರ ಸಾಕ್ಷಿ ಗನ್ನ ರೆಡಿ ಮಾಡ್ಕೋತಾ ಇರ್ತಾಳೆ. ಎಷ್ಟು ಕೂಗಿದ್ರೂ ಸಹ ಸಾಕ್ಷಿ ಹೊರಗಡೆ ಬರಲ್ಲ. ಅವಾಗ ಈ ಕಡೆ ಲಕ್ಷ್ಮಿ ಅಕ್ಕ ಹೇಳ್ತಾ ಇರ್ತಾಳೆ, ಭೂಮಿ ಇವರಿಗೆ ಹಗಲು ರಾತ್ರಿ ಎಲ್ಲ ತಿಂಗಳಾನ್ ಪೂರ್ತಿನ ಸ್ಟ್ರೈಕ್ ಮಾಡಿದ್ರು ಇವರು ಹೊರಗಡೆ ಬರಲ್ಲ ಅಂತ ಅನಿಸುತ್ತೆ ಅಂದಾಗ, ಲಕ್ಷ್ಮಿ ಅಕ್ಕ ನನಗೂ ಯಾಕೋ ಅದೇ ಅನುಮಾನ ಅಂತ ಅನ್ನಿಸ್ತಿದೆ, ಯಾವಾಗಲೂ ಇವರಿಬ್ಬರಿಗೂ ವಿಷಯ ಗೊತ್ತಾಗ್ತಿತ್ತಲ್ಲ, ಅದೇ ರೀತಿ ಏನಾದರೂ ಗೊತ್ತಾಗ್ತಿದೆಯಾ ಇವರಿಬ್ರಿಗೂ ಅಂತ ಅಂದ್ಕೊಂಡ್ಬಿಟ್ಟು ಏನು ಮಾಡೋದು ಅಂತ ಇದಕ್ಕೆ ಬೇರೆ ಏನಾದ್ರು ಪ್ಲ್ಯಾನ್ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಭೂಮಿಗೆ ಹೋಗ್ತಾ ಇರ್ತಾಳೆ, ಬಡವರ ಅನ್ನಕ್ಕೆ ಕನ್ನ ಹಾಕೋ ರಾಣ ಮತ್ತು ಅವನ ಮಗಳಿಗೆ ಧಿಕ್ಕಾರ ಧಿಕ್ಕಾರ ಅಂತ ಜೋರಾಗಿ ಕೂಗ್ತಾ ಇರಬೇಕಾದ್ರೆ ಈ ಕಡೆ ಸಾಕ್ಷಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ, ಬಡವರ ಕಳ್ಳರಿಗೆ ಧಿಕ್ಕಾರ ಧಿಕ್ಕಾರ, ಬಡವರ ಮನೆ ನುಗ್ಗೋ ಕಳ್ಳರಿಗೆ ಧಿಕ್ಕಾರ ಅಂತ ಹೇಳ್ತಿರ್ಬೇಕಾದ್ರೆ ನಮ್ಮನ್ನೇ ಕಳ್ಳರು ಅಂತ ಅಂತ್ಯ ಅಂತ ಕೋಪ ಮಾಡ್ಕೊಂಡು ಗನ್ ತಾಂಡು ಶೂಟ್ ಮಾಡೋಕ್ಕೆ ಬಂದೇ ಬಿಡ್ತಾಳೆ. ಹೀಗೆ ಕೂಗ್ತಾ ಇರಬೇಕಾದ್ರೆ ಕೋಪ ಮಾಡ್ಕೊಂಡು ಗನ್ ತಾಂಡು ಬಂದಿದ್ದನ್ನು ನೋಡಿ ಸೆಕ್ಯೂರಿಟಿ ಮೇಡಮ್ ಗನ್ ಲೋಡ್ ಆಗಿದೆ ಅಂತ ಅಂದಾಗ, ಈ ಬಿಕಾರಿಗಳ ಪ್ರಾಣ ವ್ಯಾಲ್ಯೂಕ್ಕಿಂತ ಈ ಗನ್ನಲ್ಲಿರೋ ವ್ಯಾಲ್ಯೂನೇ ಜಾಸ್ತಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಸಾಕ್ಷಿ ಹೇಳ್ತಾ ಇರ್ತಾಳೆ ಬಾಡಿಗಾರ್ಡ್ಗೆ, ಸುಮ್ಮನೆ ಇವ್ರು ನೆದ್ಸಕ್ಕೆ ಗನ್ ತಂದಿನಿ ಸುಮ್ಮನಿರು ಅಂತ ಹೇಳ್ಬಿಟ್ಟು, ಏನೇ ಎಲ್ಲನೂ ಕಟ್ಕೊಂಡು ದಂಗೆ ಗಳಿಸೋಕ್ಕಿಂತ ಬಂದಿದ್ಯಾ ಏನು, ನಾನೇ ಕಾಲೋನಿಗೆ ಜನ
ಜನಗಳನ್ನೆಲ್ಲ ಕಟ್ಟಿ ಈ ಥರ ಎತ್ತಿ ಬಂದಿದ್ದು, ಹೊಡೆಯೋಕ್ಕೆಲ್ಲ ನಾನೇ ಹೇಳಿದ್ದು. ಏನೀಗ ನೀವು ಬಿಡಲಿಲ್ಲ ಅಂತಂದರೆ ಅವನ್ನೆಲ್ಲ ಹೊಡೆದು ಸಾಯಿಸಿ ಸಮಾಧಿ ಮಾಡಿಬಿಟ್ಟು ಅದ್ರ ಮೇಲೆ ನನ್ನ ಅಪಾರ್ಟ್ಮೆಂಟ್ ಕಟ್ಕೊಂಡಿರ್ತೀನಿ, ಏನೇ ಮಾಡ್ತೀಯ ನೀನು ಅಂತ ಹೇಳ್ತಿರ್ಬೇಕಾದ್ರೆ ಜನಗಳಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಆವಾಗ ಭೂಮಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನಾಚಿಕೆ ಆಗಲ್ವ ನಿನಗೆ ಸ್ವಲ್ಪನೂ ಮನುಷ್ಯತ್ವ ಅನ್ನೋದಿಲ್ವ, ಈ ಥರ ಮಾತಾಡ್ತಿದ್ಯಾ ಅಂತ ಬೈತಾ ಇರ್ತಾಳೆ. ನೀನು ಹೆಣ್ಣ ಅಂತ ಬೈತಿರ್ಬೇಕಾದ್ರೆ, ಹೇಯ್ ಮುಚ್ಚೆ ಬಾಯಿ, ಈಗ 5 ನಿಮಿಷದಲ್ಲಿ ನೀವು ಇಲ್ಲಿಂದ ಖಾಲಿ ಮಾಡಲಿಲ್ಲ ಅಂತಂದರೆ ನೀನು ಸುಮ್ಮನೆ ಬಿಡಲ್ಲ ಅಂತ ಗನ್ನ ತಂದು ಭೂಮಿ ಹತ್ರ ಇಡ್ತಾ ಇರಬೇಕಾದ್ರೆ ಭೂಮಿಗೆ ಎದೆ ಚಿಲ್ ಅಂತ ಇರುತ್ತೆ. ಅಲ್ಲ ಗನ್ ಸೌಂಡ್ ಕೇಳಿದ್ರೆ ನನಗೆ ಭಯ ಆಗುತ್ತೆ ಅಂತದ್ರಲ್ಲಿ ಈ ಸಾಕ್ಷಿ ನನ್ನ ಹತ್ರನೇ ಇಟ್ಬಿಡ್ಲಲ್ಲಪ್ಪ ದೇವ್ರೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಇನ್ನೊಂದು ಕಡೆ ಸ್ವೆಟರ್ನ ಸುಟ್ಟಾಗೋಕ್ಕೆ ಅಂತ ಅಶ್ವಿನಿ ಇಲ್ಲಿ ಈ ಲೈಟರ್ನ ಹಚ್ಕೊಂಡು ರೆಡಿ ಮಾಡ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಭೂಮಿ ನಾನು ಹೆದರ್ಕೊಂಡು ಹೋಗಬಾರ್ದು ಅಂತ ಯೋಚನೆ ಮಾಡ್ತಿರ್ತಾಳೆ. ಅಜಿತ್ಗೆ ಮಾತು ಕೊಟ್ಟಿರ್ತಾಳೆ ಅವಳು, ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ನಮ್ಮ ಅಮ್ಮನ ನೀವು ಉಳಿಸ್ತೀನಿ ಅಂತ ಅಂದಮೇಲೆ ಕಾಲೋನಿ ಜನಗಳಿಗೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ ಅಂತ ಹೇಳಿದ ಮಾತೆಲ್ಲ ನೆನಪಿಸ್ಕೊತಾ ಇರ್ತಾಳೆ. ನನ್ನ ಗಂಡ ಇವಳ ಮುಂದೆ ಸೋಲೋದು ನನಗಿಷ್ಟ ಇಲ್ಲ, ಇಂಥವ್ರ ಮುಂದೆ ನನ್ನ ಗಂಡ ಸೋಲ್ಬಾರ್ದು ಅಂತ ಅಂದ್ಕೊಂಡು ಎದುರುಕೊಳ್ದೇನೆ ಏನೇ ಮಕ್ಕಳಾಟ ಆಡೋ ರೀತಿ ಗನ್ ಹಿಡ್ಕೊಂಡು ನನ್ನನ್ನು ಎದುರಿಸ್ತೀಯ ಅಂತ ಮುಂದೆ ಹತ್ರ ಬಂದೇ ಬಿಡ್ತಾಳೆ. ಅವಾಗ ಇದು ಮಕ್ಕಳಲ್ಲ ಕಣೆ ಗನ್ನು, ಇದು ರಿಯಲ್ ಗನ್ನು ಅಂತ ಶೂಟ್ ಮಾಡೋಕ್ಕೆ ಸಾಕ್ಷಿ ಹೋಗೇ ಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.